ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಶುರುವಾಗಿದ್ದು ನನಗೆ 4:15ಗೆ. ಇವತ್ತು ಶುಕ್ರವಾರ ಬೇರೆ ಇತ್ತು. ಹಾಗೆಯೇ ಹಸ್ಬೆಂಡ್ ಕೂಡ ಬೆಳಗ್ಗೆ ಬೇಗನೆ ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ನಾನು ಕೂಡ ಮತ್ತೇನು ಮಲ್ಕೊಳ್ಳೋದು. ನನಗಂತೂ ಒಂದು ಪ್ರಾಬ್ಲಮ್ ಏನಂದರೆ 5 ನಿಮಿಷ ಬಿಟ್ಟಿದ್ದಾಳಣ, ಅರ್ಧ ಗಂಟೆ ಬಿಟ್ಟಿದ್ದಾಳಣ ಅಂತ ಅಂದ್ಬಿಟ್ಟು ಟೈಮ್ ನೋಡಿದ್ರೆ 6:30 7 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಬೇಡ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ರೆಸ್ಟ್ ಮಾಡಿದ್ರೆ ಆಯಿತು. ಎನಿವೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಹುಷಾರಿರಲಿಲ್ಲ ಅಂತ. ಸೊ ಆವಾಗಲೇ ಶೂಟ್ ಮಾಡಿದ ಬ್ಲಾಗ್ಸ್ ಇದೆಲ್ಲ. ಸೊ ಹಾಗಾಗಿ ಮತ್ತೆ ಏನು ಮಲ್ಕೊಳ್ಳೋದಪ್ಪ, ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ತಿಂಡಿ ಎಲ್ಲನೂ ಮಾಡಿಕೊಂಡು ಅದಾದಮೇಲೆ ರೆಸ್ಟ್ ಮಾಡಿದರೆ ಆಯಿತು ಅಂತ ಹೇಳಿ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಬೆಳಗ್ಗೆನೇ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ನಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಡೇ ಪೂರ್ತಿ ಅಂತ ಪರ್ಸ್ನಲಿ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಹಾಗಾಗಿ ನಂತರ ಹಾಗೆ ಸ್ವಲ್ಪ ಹುಷಾರಿಲ್ಲ ಅಂತ ಏನು ಹೇಳಿದೆ ಅಲ್ವಾ, ಹಿಂದಿನ ದಿನ ರಾತ್ರಿ ನಾನು ಏನನ್ನೂ ಕೆಲಸಗಳನ್ನ ಮುಗಿಸಿರಲಿಲ್ಲ. ಯೂಶ್ವಲಿ ನೆಕ್ಸ್ಟ್ ಡೇ ಶುಕ್ರವಾರ ಅಥವಾ ವಾರ ಇರುತ್ತೆ ಅಂತ ಅಂದಾಗ ಹಿಂದಿನ ದಿನವೇ ಬಟ್ಟೆ ಎಲ್ಲ ವಾಶ್ಗೆ ಹಾಕೋದಿರ್ಬೋದು, ಹಾಗೆ ಕಿಚನ್ನ ಕ್ಲೀನ್ ಮಾಡೋದಿರ್ಬೋದು, ಅಥವಾ ಮನೆಯಲ್ಲಿ ಕೆಲವೊಂದು ಜಾಗಗಳನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿನೇ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶುಕ್ರವಾರ ಅಥವಾ ವಾರದ ದಿನನ ಶುರು ಮಾಡ್ಕೊಳ್ಳೋದು. ಬಟ್ ನಿನ್ನೆ ತುಂಬಾ ಜ್ವರ ಇತ್ತು, ಹಾಗಾಗಿ ನಾನು ಅಷ್ಟಾಗೇನು ಕೆಲಸ ಮಾಡಿರಲಿಲ್ಲ. ಬಟ್ ಸ್ವಲ್ಪ ಬಟ್ಟೆಗಳು ಬೇರೆ ಇತ್ತು ಅಲ್ವಾ. ಇನ್ನು ಬೆಳಗ್ಗೆ ಕೂಡ ಬೇಗ ಎದ್ದಿದ್ದೀನಿ, ಹಾಗಾಗಿ ಬಟ್ಟೆಗಳೆಲ್ಲನೂ ಕೂಡ ನೀಟಾಗಿ ವಾಶ್ಗಾಗಲಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಏನೇನೋ ಕೆಲಸಗಳಿತ್ತು. ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ಅದಾದ ನಂತರ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು, ಸೊ ಪಾತ್ರೆಗಳನ್ನ ಕೂಡ ತೊಳಿತಾ ಇದ್ದೆ. ಹಾಗೆಯೇ ಸೊ ಈ ಪಾತ್ರೆ ತೊಳೆದ ಕೆಲವೊಂದು ಕ್ಲಿಪ್ನ ಕೂಡ ನಾನು ಇನ್ಸ್ಟಾದಲ್ಲಿ ಒಂದು ರೀಲ್ ಥರ ಶೇರ್ ಮಾಡಿದ್ದೆ. ಸೊ ಅದಂತೂ ನನಗೆ ತುಂಬ ಚೆನ್ನಾಗಿ ರೀಚ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಕೂಡ ಯಾರಾದರೂ ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಫಾಲೋ ಮಾಡ್ಕೊಳ್ಳಿ. KN ಡೈರೀಸ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದು. ಸೊ ತುಂಬ ಚೆನ್ನಾಗಿ ಅಲ್ಲಿ ಕೆಲವೊಬ್ಬರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಮಗೂ ಕೂಡ ಅಷ್ಟೇ ಸ್ನೇಹಿತರೆ, ನಾವು ಯಾಕೆ ನಿಮಗೆ ವೀಡಿಯೋನ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಲೈಕ್ ಮಾಡಿ ಫಾಲೋ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಅಂದರೆ ಅದರಿಂದ ನಮಗೇನೋ ದುಡ್ಡು ಬಂದುಬಿಡುತ್ತೆ ಅನ್ನೋದು ಖಂಡಿತ ಸುಳ್ಳು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಥವಾ ನೀವು ಫಾಲೋ ಮಾಡಿಬಿಟ್ರೆ, ನೀವು ಲೈಕ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ನಮಗೆ ದುಡ್ಡು ಬರೋದಿಲ್ಲ. ಅದ್ರ ಕ್ರೈಟೀರಿಯಾನೇ ಬೇರೆ ಇರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾತಾಡ್ತೀನಿ. ಬಟ್ ಒಂದು ಮೈನ್ ಥಿಂಗ್ ಏನಕ್ಕೆ ಆ ಥರ ಎಲ್ಲ ಹೇಳ್ತೀವಿ ಯೂಟ್ಯೂಬರ್ಸ್ಗಳು, ಅದರಲ್ಲೂ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ ಯಾಕೆ ಆ ಥರ ಹೇಳ್ತಾರಪ್ಪ ಅಂದರೆ, ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಥವಾ ವ್ಯೂಸ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಕ್ಕೆ ಇಮಿಡಿಯೇಟ್ಲಿ ನಮಗೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ತುಂಬ ಜನ ಇವಾಗ ನಾನು ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ, ಹಾಗೆ ನನ್ನ ಫ್ರೆಂಡ್ ಕೂಡ ಒಬ್ಬಳಿದ್ದಾಳೆ, ಅವಳು ಕೂಡ ಅಷ್ಟೇ ಯೂಟ್ಯೂಬ್ನ ಮಾಡ್ತಾಯಿದ್ದೀವಿ. ಸೊ ಯೂಟ್ಯೂಬ್ನ ಮಾಡ್ತಾ ಇರುವಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ವೀಡಿಯೋನ ಪ್ಲ್ಯಾನ್ ಮಾಡಿಕೊಂಡು ಮಾಡೋದೆಲ್ಲ ಮಾಡಿರ್ತೀವಿ. ಬಟ್ ವ್ಯೂಸೇ ಬರಲಿಲ್ಲ ಅಂತ ಅಂದಾಗ ನಿಜವಾಗ್ಲೂ ತುಂಬಾ ಡಿಮೋಟಿವೇಟ್ ಆಗ್ತೀವಿ ನಾವು ಕೂಡ. ಹಾಗೆ ಯಾರಾದರೂ ಕೆಲವರು ಫ್ರೆಂಡ್ಸಿಗೆ ಗೊತ್ತಿರುತ್ತೆ ಅಲ್ವಾ ನಾವು ಯೂಟ್ಯೂಬ್ ಮಾಡಿದ್ದೀವಿ ಅಂತ ಹೇಳಿ, ಅವರು ಕೂಡ ಕೇಳ್ತಾ ಇರ್ತಾರೆ, ಏನು ಬೇರೆ ವ್ಯೂಸ್ಗೆ ಮೀನ್ಸ್ ಪೇಜ್ಗೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ, ನಿನಗೆ ಯಾಕೆ ವ್ಯೂಸೇ ಬರೋದಿಲ್ವಲ್ಲ, ನಿನ್ನ ಕಂಟೆಂಟ್ ಚೆನ್ನಾಗಿಲ್ವೇನೋ ಬಿಡು, ಈ ಥರ ಅವರು ಕೂಡ ಸ್ವಲ್ಪ ಜನ ನೆಗೆಟಿವ್ ಆಗಿ ಮಾತಾಡೋರು ಕೂಡ ಇರ್ತಾರೆ. ಸೊ ಹಾಗಾಗಿ ನೀವು ಕೂಡ ಚಿಕ್ಕದಾಗಿ ನಮ್ಮನ್ನು ಮೋಟಿವೇಟ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಆ ಥರ ಕೇಳ್ಕೊಳ್ಳೋದು ಅಷ್ಟೇ. ಸೊ ಎನಿವೆ ಇವಾಗ ವೀಡಿಯೋಗೆ ಬರೋಣ. ಸೊ ನಾನು ಹೇಳಿದಾಗೆ ಆವಾಗಲೇ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬಂದಿದ್ದಾಯಿತು. ನಂತರ ಬೆಡ್ನ ಕೂಡ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಒಂದು ಇವಾಗ ಬರುತ್ತಲ್ವ, ಸೊ ಬೆಡ್ ಶೇಪಿಗೆ ಇರುವಂಥ ಬೆಡ್ ಸ್ಪ್ರೆಡ್ ಏನಿರುತ್ತೆ ಎಲಾಸ್ಟಿಕ್ದು, ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಅದು ವಾಶ್ಗೆ ಹಾಕಿದ್ದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಹಾಕಿದ್ದೆ. ಬಟ್ ನನಗೆ ಅದು ತುಂಬಾ ಕಂಫರ್ಟಬಲ್ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸಖತ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಟೈಮ್ ಕೂಡ ಯಾವ್ದಾದ್ರು ಅದೇ ಥರ ಪರ್ಚೇಸ್ ಮಾಡಬೇಕಂತ ಇದ್ದೀನಿ. ಇನ್ ಕೇಸ್ ಮಾಡಿದರೆ ಖಂಡಿತ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಹಾಗೆಯೇ ಬೇಗ ಬೇಗ ನೆಲ ಕೂಡ ಹೊರಿಸ್ಕೊಳ್ತಾ ಇದ್ದೀನಿ. ಸೊ ಈ ಮನೇಲಿ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಹಳೆ ಮನೇಲಿ ಇದ್ದಾಗ ರೋಡ್ ಸೈಡ್ ಮನೆ ಇದ್ದಿದ್ದರಿಂದ ತುಂಬಾ ಧೂಳು ಬರ್ತಾಯಿತ್ತು. ಬಟ್ ಇಲ್ಲಿ ಧೂಳು ಸ್ವಲ್ಪ ಕಡಿಮೆ ಮನೆಗೆ, ಅದೊಂದು ನನಗೆ ತುಂಬಾ ಖುಷಿ ಇದೆ ಇಲ್ಲಿ. ಹಾಗೆಯೇ ಏನೋ ಗೊತ್ತಿಲ್ಲ, ಈ ಮನೆಗೆ ಬಂದಮೇಲೆ ನನಗೆ ಐಫೋನ್ ಕೂಡ ಬಂತು, ಜೊತೆಲಿ ನನ್ನ ವೀಡಿಯೋ ಕ್ವಾಲಿಟಿ ಕೂಡ ಜಾಸ್ತಿ ಆಗಿದೆ. ಹಾಗೆ ನನಗೆ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾ ಕಡೆಯಿಂದ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದಕ್ಕೆಲ್ಲನೂ ಕೂಡ ನೆನ್ಪು ಮಾಡಿಕೊಂಡು ದೇವರಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಸೊ ಇವತ್ತು ಶುಕ್ರವಾರ ಆಗಿದ್ದರಿಂದ, ಹಾಗೆಯೇ ಇವತ್ತು ಶುಕ್ರವಾರ ಅಲ್ಲ ಅನಿಸುತ್ತೆ, ಇದು ಅಮಾವಾಸ್ಯೆ ದಿನ, ಅಮಾವಾಸ್ಯೆ ದಿನ ಇವತ್ತು. ಅವತ್ತಿನ ದಿನ ಯೂಶಲಿ ಅಮಾವಾಸ್ಯೆಗೆ ನಾವು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೆಗೂ ಕೂಡ ದೇವರಿಗೆ ಈ ಥರ ಅಭಿಷೇಕನ ಮಾಡ್ತೀವಿ. ಸೊ ಅದನ್ನು ಕೂಡ ಬೆಳಗ್ಗೆನೇ ಅಭಿಷೇಕ ಎಲ್ಲನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇದು ಪಂಚಾಮೃತ ಅಭಿಷೇಕ ಅಂತ ಹೇಳ್ತೀವಿ. ಅಂದರೆ 5 ಥಿಂಗ್ಸ್, ಈಗ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಈ ಥರ ಎಲ್ಲನೂ ಕೂಡ ಬಳಸ್ಕೊಂಡು ನಾವು ಅಭಿಷೇಕ ಮಾಡೋದ್ರಿಂದ ಪಂಚಾಮೃತ ಅಭಿಷೇಕನ ಮಾಡ್ತೀವಿ. ತುಂಬ ಜನ ಅಮಾವಾಸ್ಯೆ ಹುಣ್ಮೇಲಿ ಮಾಡ್ತಾರೆ, ಕೆಲವೊಬ್ಬರು ಪ್ರತಿ ವಾರ ಮಾಡೋರು ಇರ್ತಾರೆ. ನಾವು ಮೊದಲು ವಾರ ಮಾಡ್ತಾಯಿದ್ವಿ, ಬಟ್ ಆಮೇಲೆ ಸ್ವಲ್ಪ ಟೈಟ್ ಸ್ಕೆಡ್ಯೂಲಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಪ್ರತಿ ಅಮಾವಾಸ್ಯೆಗೆ ನಾವು ಅಭಿಷೇಕನ ಮಾಡ್ತೀವಿ. ಹಾಗೆಯೇ ಮನೆ ದೇವರಿಗೆ ಕೂಡ ಸ್ವಲ್ಪ ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು.
ನೀವು ಕೂಡ ಹೇಳಿ. ನಿಮ್ಮದು ಅಮಾವಾಸ್ಯೆ ಪ್ರತಿನಿತ್ಯದ ಪೂಜೆ ಇರ್ಬೋದು, ಅಥವಾ ಅಮಾವಾಸ್ಯೆಯಲ್ಲಿ ತುಂಬ ಜನ ಮ್ಯಾನಿಫೆಸ್ಟೇಷನನ್ನು ನಂಬಿ ತುಂಬ ಚೆನ್ನಾಗಿ ಫಾಲೋ ಮಾಡೋರು ಕೂಡ ಇರ್ತಾರೆ. ಸೊ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಬಿಕೆ ಇದೆಯಾ ಏನು ಎತ್ತಾ ಪ್ರತಿಯೊಂದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ಜೊತೆ ಕೂಡ DM ಮಾಡ್ಬೋದು ನೀವು. ಯಾಕಂದರೆ ನಾನು ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ, ಆ ಒಂದು ವೀಡಿಯೋನೂ ಕೂಡ ಪ್ಲ್ಯಾನ್ ಮಾಡಬೇಕು. ಬಟ್ ಯಾವಾಗ ಏನು ಪ್ಲ್ಯಾನ್ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ಬಟ್ ಸದ್ಯಕ್ಕೆ ಆದಷ್ಟು ವ್ಲಾಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇನೋ ಮಾಡ್ತಾ ಇರ್ತೀವಿ. ನಮಗೆ ಅಂದ್ಕೊಂಡಿದ್ದ ಥರ ರಿಸಲ್ಟ್ ಸಿಗಲಿಲ್ಲ ಅಂತಂದಾಗ ಅಬ್ಸಲ್ಯೂಟ್ಲಿ ನಾವು ಯಾರಾದರೂ ಡಿಮೋಟಿವೇಟ್ ಆಗೇ ಆಗ್ತೀವಿ ಅಲ್ಲ. ಸೊ ನಮ್ಮದು ಕೂಡ ಅದೇ ಸಿಚುವೇಶನ್ ಆಗಿತ್ತು. ಬಟ್ ಇವಾಗ ದೇವರು ಏನೋ ಒಂದು ಒಳ್ಳೆ ಟೈಮ್ನ ನನಗೋಸ್ಕರ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಆ ಒಂದು ಟೈಮ್ನ ನಾನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಇವಾಗ ನನ್ನ ಮೇಲೇ ಡಿಪೆಂಡ್ ಇದೆ. ಯಾಕಂದರೆ ನಾವೇನಾದ್ರು ಸ್ವಲ್ಪ ನಮಗೆ ನೆಗೆಟಿವ್ ಆಗಿ ಆಗ್ತಾಯಿದೆ ಅಂತ ಅಂದಿದ ತಕ್ಷಣ ತುಂಬ ಈಸಿಯಾಗಿ ದೇವರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ. ಬಟ್ ಆದರೆ ನಮಗೆ ಗೊತ್ತೇ ಇರೋದಿಲ್ಲ ಮುಂದೆ ದೇವರು ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಡಬಲೇ ನಮಗೇನೋ ಕೊಡಬೇಕು ಅಂತ ವೆಯ್ಟ್ ಮಾಡಿಸ್ತಾ ಇರ್ತಾನೆ ಅಂತ. ನನ್ನ ಲೈಫಲ್ಲಿ ಒಂದು ಮೇನ್ ಥಿಂಗಿಗೋಸ್ಕರ ನಾನು ಅದೇ ಥರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ದೇವ್ರು ಯಾವಾಗ ಅದನ್ನು ಕರುಣಿಸ್ತಾನೆ ಅಂತ. ಅದು ಬಂದಾಗ ಖಂಡಿತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವಾಗ ಸಿಂಪಲ್ಲಾಗಿ ಪೂಜೆ ಕೂಡ ಎಲ್ಲನೂ ಆಯಿತು. ಸೊ ಪೂಜೆ ಆಗಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಏನಾದ್ರು ಮ್ಯಾನಿಫೆಸ್ಟೇಷನ್ ಇದ್ದರೆ ಸೊ ಖಂಡಿತ ಬರೀ ಅದನ್ನ ಮ್ಯಾನಿಫೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ತಕ್ಕಂತಹ ಆ್ಯಕ್ಷನ್ಸ್ನ ಕೂಡ ನೀವು ತೊಗೋಬೇಕಾಗುತ್ತೆ. ಆವಾಗ ಖಂಡಿತ ನೀವು ಅಂದ್ಕೊಂಡಿದ್ದಂತಹ ಮ್ಯಾನಿಫೆಸ್ಟೇಷನ್ಗೆ ಭಗವಂತ ಇನ್ನೂ ಚೆನ್ನಾಗಿ ನಿಮಗೆ ಆಶೀರ್ವಾದನ ಮಾಡಿ ಅದನ್ನ ನಡೆಸ್ಕೊಡ್ತಾನೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಸಿಂಪಲ್ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಏನೂ ಹಾಕಿಲ್ಲ ನಾನು. ಮೊದಲು ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜ ಹಾಗೆ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ನಂತರ ಅದೇ ಬಾಣಲೆಗೆ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಗೆಯೇ ಜೀರಿಗೆನ ಹಾಕ್ಕೊಳ್ತೀನಿ. ಎರಡು ಕೂಡ ಚಿಟಪಟ ಅಂತ ಸಿಡ್ದಿದ ನಂತರ ನಾನು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಹಸಿರು ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇದಷ್ಟು ಖಾರ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಮೆಣಸಿನ್ಕಾಯಿನ ಕೂಡ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದಾಗಿದ ನಂತರ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಕರಿಬೇವನ್ನ ಕೂಡ ಹಾಕ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲೇ ಒಂದು 2 ನಿಮಿಷ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ತಾ ಇದ್ದರೆ ನಿಮಗೆ ಮೆಣಸಿನ್ಕಾಯಿಗೆ ಉಪ್ಪು ಖಾರ ಎಲ್ಲನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ನಂತರ ಇದಕ್ಕೆ ನೀವು ಉದುರುದ್ರಾಗಿ ಮೊದಲೇ ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕ್ಕೋಬೇಕಾಗುತ್ತೆ. ಓಕೆನಾ. ಸೊ ಆದಷ್ಟು ಚಿತ್ರಾನ್ನಕ್ಕೆಲ್ಲ ಅಷ್ಟೇ ಅಲ್ವಾ. ಸೊ ಅನ್ನ ಸ್ವಲ್ಪ ಉದುರುದ್ರಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇದ್ದೀರಲ್ವ, ಅನ್ನನ ಈ ಥರ ನಾನು ಸಪ್ರೇಟ್ ಒಂದಕ್ಕೆ ತೊಗೊಂಡು ಪ್ಲೇಟಲ್ಲಿ ಇವಾಗ ಹಾಕ್ತಾಯಿದ್ದೀನಿ. ನಂತರ ಇದ್ರ ಮೇಲ್ಗಡೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಕಡಲೆ ಬೀಜ ಅದ್ರೇ ಗೋಡಂಬಿ ಇಷ್ಟನ್ನು ಕೂಡ ಮತ್ತೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಸಿಂಪಲ್ಲಾಗಿರುವಂತಹ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ಒಂದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗೂ ಯಾಕೋ ಅಷ್ಟಾಗಿ ಇವತ್ತು ಒಬ್ಬಳೇ ಇದ್ದೆ ಅಲ್ವಾ, ಇಬ್ಬರಿಗೆ ಅಡುಗೆ ಮಾಡೋದಂದರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ. ಬಟ್ ಒಬ್ಬಳಿಗೆ ಮಾಡ್ಕೋಬೇಕಂದ್ರೆ ಹೆಣ್ಮಕ್ಳಿಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಸಿಂಪಲ್ ಚಿತ್ರಾನ್ನ ಟ್ರೈ ಮಾಡಿದ್ದೆ, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದಕ್ಕೆ ಸೈಡಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಸಿಂಪಲ್ ಲೆಮನ್ ರೈಸ್ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು, ಜೊತೆಲಿ ಇವತ್ತಿನ ವ್ಲಾಗ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಇನ್ನೂ ಏನಾದರೂ ರೆಸಿಪಿಗಳು ಬೇಕಿದ್ರೆ ನಮ್ಮ ಒಂದು ಕುಕಿಂಗ್ ಪೇಜ್ ಕೂಡ ಇದೆ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.